ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಹೇಳ್ತಾ ಇದ್ದೆ ನಾನು, ಇದು 3ನೇ ಭಾಗ. ದರ್ಶನ್ ಸರ್ ಅವರು ಯಾವಾಗಲೂ ಯಾವುದೇ ಆದರೂ ಒಂದು ವಿಚಾರಕ್ಕೆ ಪ್ರಚಾರದಲ್ಲಿ ಇರ್ತಾರೆ ಅಂತ, ಅದಕ್ಕೆ ವಿಚಾರದ ಕುರಿತಾಗಿ 3 ಅಂಶಗಳಿದಾವೆ ಅಂತ ಹೇಳಿದ್ದೆ. ಅದರ ಮುಂದುವರಿದ 3ನೇ ಅಂಶ ಅವರ ವಾಹನ ಸಂಖ್ಯೆ. ವಾಹನ ಸಂಖ್ಯೆಯಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೀವು ಕೂಡ ತಿಳ್ಕೋಬಹುದು. ಹಾಗಾಗಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಈಗ ವಿಚಾರಕ್ಕೆ ಬರೋದು ನೋಡಿ. ವಾಹನ ಸಂಖ್ಯೆಗಳು ಏನು ಕೊಡುತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ಮುಂದಿನ ಹಾದಿಯನ್ನ ಸೂಚಿಸ್ತದೆ. ಅದಕ್ಕೆ ನಾವು ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕಿಗೆ ರಸ್ತೆಗಳಿರ್ತಕ್ಕಂಥ ಚಿತ್ರಣವನ್ನ, ಫೋಟೋವನ್ನ ಅಳವಡಿಸ್ತೀವಿ. ಎಲ್ಲಾದ್ರೂ ವಾಸ್ತು ವಿಸಿಟ್ ಹೋದಾಗ ಆ ಮನೆಯಲ್ಲಿ ಏನಾದ್ರು ಉತ್ತರಕ್ಕೆ ಲೋಪವಿದ್ರೆ, ಉತ್ತರದಲ್ಲಿ ತೊಂದರೆ ಇದ್ರೆ, ಉತ್ತರ ಈಶಾನ್ಯಕ್ಕೆ ಒಂದು ರಸ್ತೆ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಮರಗಳು, ಮಧ್ಯದಲ್ಲಿ ರಸ್ತೆ ಇರ್ತಕ್ಕಂಥ ಫೋಟೋವನ್ನ ಹಾಕಿ ಒಳ್ಳೆಯದು ಅಂತ ಹೇಳ್ತೀವಿ. ಅಲ್ಲಿ ಕುಬೇರನ ಸ್ಥಾನ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ವಾಹನವೂ ಕೂಡ ಏನಾಗುತ್ತಂದ್ರೆ, ನಮ್ಮ ದೈನಂದಿನ ಜೀವನದ ಹಾದಿಯನ್ನ ಸುಗಮಗೊಳಿಸ್ತಕ್ಕಂಥದ್ದು ಯಾವುದಂದ್ರೆ ನಮ್ಮ ವಾಹನ ಸಂಖ್ಯೆ. ಯಾರ ಮೊಬೈಲ್ ಸಂಖ್ಯೆ ಗಲತ್ತಾಗಿರುತ್ತೋ, ಅಂದ್ರೆ ತೊಂದರೆ ಇರುತ್ತೋ, ತೊಂದರೆ ಅಂದ್ರೆ ಏನೆಲ್ಲ, ಒಂದೇ ಉದಾಹರಣೆ ಹೇಳ್ಬೋದು. ಒಂದು ವಾಹನ ಸಂಖ್ಯೆ, ವೈಟ್ ಬೋರ್ಡ್ ವಾಹನ ಸಂಖ್ಯೆಯಲ್ಲಿ ಏನಾದ್ರು 1008 ಅನ್ನೋ ವಾಹನ ಸಂಖ್ಯೆ ಬಂದ್ರೆ, ಜೀವನದಲ್ಲಿ ಎಲ್ಲ ಇರುತ್ತೆ, ಕೊನೆಗೊಂದು ಕಾಲ ಆ ಜೀವನ ಇರಲ್ಲ. ಎಚ್ಚರ ನೋಡ್ಕೊಳ್ಳಿ, ಎಷ್ಟೋ ನಂಬರ್ಗಳು ನೋಡ್ಕೊಳ್ಳಿ. ಅದಕ್ಕೆ ವೈಟ್ ಬೋರ್ಡು ಗಾಡಿಗಳಲ್ಲಿ ಈ 18, 81, 14, 16 ಕಾಂಬಿನೇಷನ್ ಬರ್ತದೆ. ಅದಕ್ಕೆ ದರ್ಶನ್ ಸರ್ ಅವರ ವಾಹನ ಸಂಖ್ಯೆ 7999 ಅಲ್ವಾ. ನೋಡಿ, ಇದೇನ್ ಕೊಡ್ತದಂದ್ರೆ, ಏಳಿಗೆ ಜೊತೆಯಲ್ಲೇ ಬೀಳಿಗೆಯನ್ನು ಉಂಟು ಮಾಡುತ್ತದೆ. ಈ ನಂಬರು KA02MG ಅಥವಾ ಏನಾದ್ರು ಇರ್ಬೋದು. ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಗೆ, MG ಅನ್ನೋದನ್ನ. ಆ KA ಅನ್ನೋದು ಕೂಡ ಕೌಂಟ್ ಮಾಡಬೇಕು. KA02MG ಅನ್ನೋದು ಕೂಡ ಕೌಂಟ್ ಮಾಡಬೇಕು. ಉಳಿದಂತಹ 7999 ನಂಬರ್ ಕೂಡ ಕೌಂಟ್ ಮಾಡಬೇಕು. ಇಷ್ಟೂ ನಂಬರು ಒಂದು ಕಡೆ ಬರೆದಾಗ ಆ ನಂಬರ್ಗಳ ಅಕ್ಕಪಕ್ಕದಲ್ಲಿ ಯಾವುದು ಬಂದಿದೆ ಅಂದ್ರೆ, ಒಂದು ಬುಟ್ಟಿಲಿ ಮಾವಿನ ಹಣ್ಣು ಇರುತ್ತೆ, ಆ ಮಾವಿನ ಹಣ್ಣಲ್ಲಿ ಒಂದು ಹಣ್ಣು ಕೊಳ್ತೋದ್ರೆ ಎಲ್ಲನೂ ಕೊಳ್ತಾ ಹೋಗುತ್ತೆ ಅಲ್ಲ. ಅದೇ ರೀತಿಯಿಂದ ನಂಬರ್ಗಳಲ್ಲಿ ಒಂದು ನಂಬರ್ ಏನಾದ್ರೂ ಆಪೋಸಿಟ್ ಆಗಿರ್ತಕ್ಕಂಥ ನಂಬರ್ ಏನಾದ್ರೂ ಇದ್ರೆ, ಎಲ್ಲಾ ನಂಬರ್ಗಳು ತತ್ವ ಶಕ್ತಿ ಉಲ್ಟಾ ಹೊಡೆಯುತ್ತೆ ನಮ್ಗೆ. ಹಾಗಾಗಿ ಸರ್ ಎಲ್ಲೇ ಗಾಡಿ ತಗೊಂಡೋಗ್ಲಿ, ಇವತ್ತು ಆಚೆ ಗಾಡಿ ತೆಗೆದಿದ್ದಾರಂದ್ರೆ ಅದು ವೈರಲ್ ಆಗುತ್ತೆ. ಆದ್ರೆ ಬೇರೆ ಯಾರು ತಗೊಂಡೋದ್ರು ಕೂಡ ಅದು ಆಗೋದಿಲ್ಲ. ಯಾಕೆ? ಈ 7999 ಕಾಂಬಿನೇಷನ್ ಇದೆಯಲ್ಲ, ಇದೇನೆಲ್ಲ ಒಂದು ವಿಚಾರದ ಕುರಿತಾಗಿ ಜನರಿಗೆ ತಿಳಿಸ್ತಾ ಹೋಗೋದು. ಪರಮಾತ್ಮ ಅನ್ನೋನು ಎಷ್ಟು ಭಯ ಪಡಿಸ್ತಾನೋ, 9 ಗ್ರಹಗಳು ಪ್ರತಿಯೊಬ್ಬರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು 9 ಗ್ರಹಗಳ ಶಕ್ತಿ, ಪವರು ಜಾಸ್ತಿ ಇರುತ್ತೆ. ಹಾಗಾಗಿ ದರ್ಶನ್ ಸರ್ ಅವರು ಎಲ್ಲೇ ಹೋಗ್ಲಿ, ವಾಹನ ಆಗಲಿ ಅವರಾಗಲಿ ಆಚೆ ತಗೊಂಡು ಹೋಗಿದ್ದಾರೆ ಅಂದ್ರೆ ಆಲ್ರೆಡಿ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅರ್ಥ ಅಲ್ವಾ. ಅದು 9 ಗ್ರಹಗಳ ಶಕ್ತಿಯನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಆ 9 ಗ್ರಹಗಳ ಪವರು ದರ್ಶನ್ ಸರ್ ಅವರಿಗೆ ಆ ಶಕ್ತಿ ಹೆಚ್ಚಿಗೆ ಆಗ್ತಿದೆ. ಅದು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅದರ ಮೇಲೆ ಪರಿಣಾಮ ಬೀರ್ತಾ ಇದೆ. ಚಿಕ್ಕ ವೈರ್ ಹಾಕಿರ್ತೀವಿ, ಉದಾಹರಣೆಗೆ ಆ ಚಿಕ್ಕ ವೈರ್ ಹಾಕಿರ್ತೀವಿ, ಐ ಪವರ್ ನಾವು ಕರೆಂಟ್ ಏನಾದ್ರು ಪಾಸ್ ಮಾಡೋದು ಏನಾಗುತ್ತೆ, ವೈರ್ ಸುಟ್ಟಾಗುತ್ತೆ, ಬಲ್ಬ್ ಶಾರ್ಟ್ ಆಗುತ್ತೆ. ಇದೇ ರೀತಿಯಿಂದ ಅವ್ರಿಗೂ ಕೂಡ ತೊಂದರೆಗಳು ಆಗ್ತಾ ಇದ್ದಾವೆ. ದರ್ಶನ್ ಸರ್ ಅವರು ಯಾಕೆ ಯಾವ್ದಾದ್ರೂ ಒಂದು ಸುದ್ದಿಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಕಾರಣಗಳನ್ನ ಈ 3 ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿಯಿಂದ ತೊಂದರೆಗಳು ಆಗ್ತಾ ಇರಬಹುದು, ಎಚ್ಚೆತ್ತುಕೊಳ್ಳಿ. ಅದ್ಯಾವ್ದ್ಯಾವುದು? ಮನೆಯ ವಾಸ್ತು, ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ವಾಹನದ ಸಂಖ್ಯೆ, ಈ 3 ಕೂಡ ಪರಿಗಣನೆಗೆ ತೆಗೆದುಕೊಂಡು ಸರಿಯಾದ ಕ್ರಮದಲ್ಲಿ ಅಳವಡಿಸಿಕೊಂಡು ಮುಂದೆ ನಡೆಯಿರಿ. ಯಾಕೆ ಈ 3 ಹೇಳ್ತಾ ಇದ್ದಾರೆ ಗುರುಗಳು, ಜಾತಕವನ್ನೇ ಹೇಳ್ತಾ ಇಲ್ಲ ಅಂತ ನೀವು ಅನ್ಕೋಬಹುದು.
ಆದರೆ ಏನಾಗುತ್ತೆಪ್ಪ ಅಂದ್ರೆ ಈಗಿನ ದಿನದಲ್ಲಿ ನಾವು ಫಾಸ್ಟ್ ಫುಡ್ ತಿಂತಾ ಇದ್ದೀವಿ, ಫಾಸ್ಟ್ ಜೀವನವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಫಾಸ್ಟ್ ಪ್ರೆಸೆಂಟ್ ಯಾವ್ದ್ಯಾವ್ದು ನಾವು ಬಳಸ್ತಾ ಇದೀವೋ ಅಷ್ಟು ಮಾತ್ರ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಮಿಕ್ಕಿದ್ದೆಲ್ಲನೂ ಬೀರುತ್ತೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅನ್ನುವ ವಿಚಾರವನ್ನು ನಿಮಗೆ ತಿಳಿಸ್ತಾ, ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿ ಇಷ್ಟ ಆಗಿದ್ರೆ ಇನ್ನೊಬ್ರಿಗೂ ಶೇರ್ ಮಾಡಿ, ಮತ್ತೆ ಯಾವ ಮಾಹಿತಿಯನ್ನು ನೀಡಬೇಕಂತ ನೀವು ಕೂಡ ಮೆಸೇಜ್ ಮಾಡುವ ಮುಖಾಂತರ ನಮಗೆ ತಿಳಿಸ್ಬೋದು. ಇದೇ ರೀತಿಯಿಂದ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಮುಂದೆ ತಗೊಂಡು ಬರ್ತೀನಿ. ಎಲ್ಲರಿಗೆಲ್ಲರಿಗೂ ಶುಭವಾಗಲಿ, ಶುಭಮಸ್ತು, ನಮಸ್ಕಾರ.